ಇಂಡಿಯಾ ಒಕ್ಕೂಟದಲ್ಲಿ ಬೆರುಕು ಮೂಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿಯನ್ನ ಮಾಡಿದ್ದಾರೆ. ಬೆಂಗಳೂರಿನ ತಾಜ್ ಬಸ್ ಸ್ಟ್ಯಾಂಡ್ ಹೋಟೆಲ್ನಲ್ಲಿ ಬಿರಿಯಾನಿ ತಿಂದಿದ್ದಷ್ಟೇ ಇಂಡಿಯಾ ಒಕ್ಕೂಟದ ಗ್ಯಾರಂಟಿ ಅಂತ ಅವರು ಜರೆದಿದ್ದಾರೆ. ಐಎನ್ಡಿಎ ಒಕ್ಕೂಟದಲ್ಲಿ ಬಿರುಕು ಮೂಡಿರೋದ್ರ ವಿಷಯವಾಗಿ ವಿಪಕ್ಷ ನಾಯಕ ಅಶೋಕ್ ಅವರು ಲೇವಡಿ ಮಾಡ್ತಾ ಬೆಂಗಳೂರಿನ ತಾಜ್ ಬಸ್ ಸ್ಟ್ಯಾಂಡ್ ಹೋಟೆಲ್ನಲ್ಲಿ ಬಿರಿಯಾನಿ ತಿಂದಿದ್ದಕ್ಕಷ್ಟೇ ಇಂಡಿಯಾ ಒಕ್ಕೂಟಕ್ಕೆ ಗ್ಯಾರಂಟಿ. ಅವರು ಒಗ್ಗಟ್ಟಾಗಿರೋದು ಗ್ಯಾರಂಟಿಯಲ್ಲಿ ಗೊತ್ತಾಗ್ತಾ ಇದೆ, ಅದರಲ್ಲಿ ಸ್ಪಷ್ಟತೆ ಇಲ್ಲ. ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ನವರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಿಂದ ಕಾಂಗ್ರೆಸ್ನವರನ್ನ ಗೆಟ್ ಔಟ್ ಅಂತ ಹೇಳಿದ್ದಾರೆ. ಶರದ್ ಪವಾರ್ ಅವರು ಕೂಡ ಗೆಟ್ ಔಟ್ ಅನ್ನೋದು ದೂರ ಇಲ್ಲ ಅಂತ ಅಶೋಕ್ ಅವರು ಹೇಳಿದ್ದಾರೆ. INDA ಪಾರ್ಟ್ನರ್ಸ್ಗಳು ಒಬ್ಬೊಬ್ಬರೇ ಕೈ ಬಿಟ್ಟು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೈ ಬಿಡುವಂಥದ್ದಕ್ಕೆ ಈಗಾಗಲೇ ವೇದಿಕೆ ಸಿದ್ಧ ಆಗಿದೆ. ಬಿಹಾರಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಬಿಡೋಕ್ಕೆ ಸಿದ್ಧ ಆಗಿದ್ದಾರೆ. ವೆಸ್ಟ್ ಬೆಂಗಾಲ್ ಆಗಿದೆ. ಮಹಾರಾಷ್ಟ್ರದಲ್ಲೂ ಕೂಡ ಶರದ್ ಪವಾರ್ ಇರ್ಬೋದು, ಒಬ್ಬೊಬ್ಬರೇ ಕೈ ಬಿಡುವಂಥದ್ದಕ್ಕೆ ಎಲ್ಲರೂ ತೀರ್ಮಾನ ಆಗಿರುವಂಥದ್ದು ಕಾಣ್ತಾ ಇದೆ. ನನಗನ್ಸ್ತದೆ ಈ ಮೈತ್ರಿಕೂಟ ಏನು ವೆಸ್ಟ್ ಎಂಡ್ ಹೋಟ್ಲಲ್ಲಿ ಚೆಂದಾಗಿ ಬಿರಿಯಾನಿ ತಿಂದು ಹೋಗಿದ್ದು ಒಂದೇ ಅವ್ರಿಗೆ ಗೇನ್ ಇಲ್ಲಿ. ವೆಸ್ಟ್ ಎಂಡಿನ ಬಿರಿಯಾನಿ ಮಾತ್ರ ಗ್ಯಾರಂಟಿ, ಅವ್ರು ಒಂದಾಗಿರೋ ಗ್ಯಾರಂಟಿ ಇಲ್ಲ. ಇಂಡಿಯಾ ಒಕ್ಕೂಟ ಯಾವ ಒಂದು ಉದ್ದೇಶವನ್ನ ಇಟ್ಕೊಂಡು ರಚನೆ ಆಯಿತು ಅನ್ನೋದರ ಬಗ್ಗೆ ಬಹುಶಃ ಒಕ್ಕೂಟದಲ್ಲಿರುವಂತಹ ನಾಯಕರಲ್ಲೇ ಒಮ್ಮತ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಇದನ್ನೇ ಇವತ್ತು ಬಿಜೆಪಿ ಲೇವಡಿಯ ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇದೆ.